ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ನಂತೆ ಅನ್ನದಾತನ ಹೋರಾಟಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಏನೇ ಬರಲಿ ಅನ್ನದಾತನ ಹೋರಾಟಕ್ಕೆ ವಿದ್ಯುತ್ತನ್ನು ಖಾಸಗೀಕರಣಗೊಳಿಸಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಾನೂನಂತೆ ಕಾನೂನು ಏಕೆ ಬೇಕು ವಿದ್ಯುತ್ತನ್ನು ಖಾಸಗೀಕರಣ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ಟಾಟಾ ಕಂಪನಿಗೆ ಮಾರುತ್ತಿರುವ ಸರ್ಕಾರಗಳಿಗೆ ಬೇಕೇ ಬೇಕು. ಅನ್ನದಾತನ ಹೋರಾಟಕ್ಕೆ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಹೋರಾಟಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಅನ್ನದಾತನ ಹೋರಾಟಕ್ಕೆ ನಮ್ಮ ನೆಚ್ಚಿನ ಹೋರಾಟಗಾರರಾಗಿರ್ತಕ್ಕಂಥ ಕರಬಸಪ್ಪ ಗೌಡ್ರವರ ದಿವ್ಯ ನೇತೃತ್ವದಲ್ಲಿ ಹಾಗೂ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕುಗಳ ರೈತ ಸಂಘದ ಅಧ್ಯಕ್ಷರುಗಳ ಸಹಯೋಗದೊಂದಿಗೆ ಎಲ್ಲ ಒಕ್ಕೂಟಗಳ ಒಂದು ಸಹಯೋಗದೊಂದಿಗೆ ಮತ್ತು ಸಾರ್ವಜನಿಕ ಬಂಧುಗಳು ಮತ್ತು ಎಲ್ಲ ಒಂದು ಸಾರ್ವಜನಿಕ ಬಂಧುಗಳು ಹಾಗೂ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಇನ್ನೂ ಹಲವಾರು ಸಂಘಟನೆ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹೊನ್ನಾಳಿಯಲ್ಲಿ ಭಾರೀ ಚಳುವಳಿ ಕಂಡ್ರಿ. ಹೌದು, ಹೊನ್ನಾಳಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ MP ಕರಿಬಸಯ್ಯ. ಹೌದು ಕಣ್ರಿ, ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಇಲ್ಲಿ ನಡೆದಂಥ ಚಳುವಳಿಯಲ್ಲಿ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಭಾರೀ ಚಳುವಳಿ ಮಾಡಿ ನಾವು ವಿದ್ಯುತ್ ಖಾಸಗೀಕರಣ ಮಾಡಲು ಎಂದೂ ಬಿಡುವುದಿಲ್ಲ ಎಂದು ಹೊನ್ನಾಳಿಯಲ್ಲಿ ರೈತ ಸಂಘಟನೆ, ವಿವಿಧ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆ ಹಾಗೂ ಉದ್ಯಮಿಗಳು ಇಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನು ಹೊನ್ನಾಳಿಯಲ್ಲಿ ಇಂದು ನೀಡಿದರು. ಹೌದು ಕಣ್ರಿ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೊನ್ನಾಳಿಯಲ್ಲಿ ಬಿಸಿ ಮುಟ್ಟಿಸಿದಂಥ ವಿವಿಧ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಹಾಗೂ ಕನ್ನಡ ಪರ ಚಳುವಳಿ ನಾಯಕರು ಹೊನ್ನಾಳಿಯಲ್ಲಿ ಇಂದು ಬೃಹತ್ತಾದ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ತನ್ನದೇ ಆದಂಥ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡಿದರು. ಇವತ್ತು ರೈತರು ಹೆಚ್ಚು ಸಂಖ್ಯೆ ಬರಬೇಕಾಗಿತ್ತು. ಅವರಿಗೆ ಎಷ್ಟೇ ಸರ್ಕಾರಗಳು ಪೆಟ್ಟು ಕೊಟ್ಟಿದ್ರು ಕೂಡ ಇನ್ನು ಅರಿವಾಗಿಲ್ಲ, ಅವರಿಗೆ ಜ್ಞಾನೋದಯ ಆಗಿಲ್ಲ. ನಾವಿಷ್ಟೆಲ್ಲ ಪ್ರೆಸ್ ಮೀಟ್ ಮಾಡಿ ಹಳ್ಳಿಗೆ ಸುದ್ದಿಗಳನ್ನ ತಿಳಿಸಿ ಮನವರಿಕೆ ಮಾಡಿದ್ರು ಕೂಡ ರೈತರು ಬಂದಿಲ್ಲ ಅಂತಂದ್ರೆ ನಮ್ಮ ರೈತರು ಎಷ್ಟು ಪ್ರಜ್ಞಾವಂತರಿದ್ದಾರೆ ಅಂತಕ್ಕಂಥದ್ದು ಇದೇ ಸಾಕ್ಷಿ. ಅನ್ನದಾತ ಬಂಧುಗಳೇ, ಇವತ್ತು ವ್ಯವಸಾಯಕ್ಕೆ ಮಾಡ್ತಕ್ಕಂಥ ಪಂಪ್ಸೆಟ್ಗಳು ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಭಾಗ್ಯಜ್ಯೋತಿ ಇರ್ಬೋದು, ಕುಟೀರ ಜ್ಯೋತಿ ಇರ್ಬೋದು, ಇವೆಲ್ಲವಕ್ಕೂ ಮೀಟರನ್ನು ಅಳವಡಿಸ್ತಕ್ಕಂಥ ಪ್ರಕ್ರಿಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಂದಿದೆ. ನಾವಿವತ್ತು ಬಂಗಾರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಒಂದು ಕೊರತೆಯನ್ನು ಕುರಿತು ಆಹಾರ ಭದ್ರತೆಗೋಸ್ಕರ 10 HP ವರೆಗೂ ಕೂಡ ಫ್ರೀ ಕರೆಂಟ್ ಅನ್ನು ಕೊಟ್ಟಿದ್ರು. ಇವತ್ತು ಈ ಸರ್ಕಾರ ರೈತರ ಬೀದಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ.
ಈ ನೋಡಿ ಏನಾಗಿದೆ ಇವತ್ತು ಪರಿಸ್ಥಿತಿ ಅಂತಂದ್ರೆ, ಇವತ್ತು ನಾವು 22ನೇ ತಾರೀಕು ವಿದ್ಯುತ್ ಶಕ್ತಿಯನ್ನ ಖಾಸಗೀಕರಣ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು. ಕಾರಣ ಇಷ್ಟೇ, ನಮ್ಮ ಕೃಷಿಗೆ ಈ ವಿದ್ಯುತ್ ಶಕ್ತಿಯನ್ನ ಖಾಸಗೀಕರಣವನ್ನ ಮಾಡಿದರೆ ನಮ್ಮ ಕೃಷಿಗೆ ಏನಾಗಬಹುದು, ಕೃಷಿಯ ಪರಿಸ್ಥಿತಿ ಎಲ್ಲಿ ಬರಬಹುದು, ಈ ರಾಜ್ಯದ ಕೃಷಿ ಕುಟುಂಬಗಳ ಪರಿಸ್ಥಿತಿ ಏನಾಗಬಹುದು, ರೈತರ ಪರಿಸ್ಥಿತಿ ಏನಾಗಬಹುದು, ರೈತರ ಮಕ್ಕಳ ಪರಿಸ್ಥಿತಿ ಏನಾಗಬಹುದು, ಹಳ್ಳಿಗಳ ಪರಿಸ್ಥಿತಿ ಏನಾಗಬಹುದು ಅನ್ನೋ ಗಂಭೀರ ಚಿಂತನೆ ಇಲ್ಲಿ ಚರ್ಚೆ ಆಗಬೇಕಾಗಿದೆ. ಈ ಸರ್ಕಾರಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಮೂಲ ಕಾರಣ, ಈ ದೇಶದ ಭಾರತ ಸರ್ಕಾರ ಖಾಸಗೀಕರಣ, ಉದಾರೀಕರಣ, ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಜಾಗತೀಕರಣ ಮತ್ತೆ ಖಾಸಗೀಕರಣದ ವ್ಯವಸ್ಥೆ ಒಳಗಡೆ ನಮ್ಮ ದೊಡ್ಡಪ್ಪ ಭಾರತ ಸರ್ಕಾರ ಏನು ಇವತ್ತು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಖಾಸಗೀಕರಣವನ್ನು ಅನುಮೋದನೆ ಮಾಡಿದ ಮೇಲೆ ಇವತ್ತು ಭಾರತ ಸರ್ಕಾರ ಎಲ್ಲ ವಲಯಗಳನ್ನು ಖಾಸಗೀಕರಣ ಮಾಡಿದೆ. ಸನ್ಮಾನ್ಯ ಗೌರವಾನ್ವಿತ ಈ ದೇಶದ ಪ್ರಧಾನಿ 56 ಇಂಚಿನ ಪ್ರಧಾನಿಗಳು ಹೇಳ್ತಾ ಇದ್ದಾರೆ, ಇಡೀ ದೇಶದ ಎಲ್ಲ ವಲಯಗಳನ್ನ ಖಾಸಗೀಕರಣವನ್ನ ಮಾಡ್ತಾ ಇದ್ದಾರೆ. ಖಾಸಗೀಕರಣದ ಮುಖಾಂತರ ಈ ದೇಶದ ವ್ಯವಸ್ಥೆಯನ್ನ, ಈ ದೇಶದ ನೋವನ್ನ, ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಬದುಕನ್ನ ನಾಶ ಮಾಡುವಂತ ಪರಿಸ್ಥಿತಿ ಬಂದಿದೆ. ಕಾರಣ ನಿಮಗೆ ಒಂದು ಹೇಳಲಿಕ್ಕೆ ಬರ್ತೇನೆ, ಈ ದೇಶದಲ್ಲಿ 18 ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಅದರ ಮುಖೇನ ಭಾರತ ದೇಶದ 18 ಪ್ರಮುಖ ಕಬ್ಬಿಣದ ಕಾರ್ಖಾನೆ, ಅದರಲ್ಲಿ ಒಂದು ಭದ್ರಾವತಿ VSL, ಎಲ್ಲದನ್ನ ಕೂಡ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಮುಖಾಂತರ ಭಾರತ ದೇಶದ 18 ಉದ್ದಿಮೆಗಳನ್ನ ಖಾಸಗೀಕರಣಗೊಳ್ಳಲಿಕ್ಕೆ ರೆಡಿಯಾಗಿದೆ. ಎಲ್ಲ ವಲಯಗಳು, ಇನ್ಮೇಲೆ ನೀರಾವರಿಗಳು, ಅಣೆಕಟ್ಟುಗಳನ್ನ ಎಲ್ಲ ಮೇಂಟೆನೆನ್ಸ್ ಪ್ರೈವೇಟೈಸೇಷನ್ಗೆ ಎಲ್ಲ ಖಾಸಗಿಯವರಿಗೆ ಎಡೆ ಹಿಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಇವರದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಂಗಾರಪ್ಪನವರು ಕೃಷಿ ವಲಯಕ್ಕೆ ಶಕ್ತಿಯನ್ನ ಕೊಡೋದಕ್ಕೋಸ್ಕರ ಅವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ, ಕಾರಣ ಏನಾಗಿದೆ, ಈ ದೇಶದಲ್ಲಿ ಕೆಲವು ಭಾಗಗಳನ್ನ ನೀರಾವರಿ ಮಾಡಿದ್ರು, ಕೆಲವು ಭಾಗಗಳು ಮಳೆ ಆಶ್ರಿತವಾದಂಥ ಕೃಷಿಯನ್ನ ಮಾಡ್ತಕ್ಕಂಥದ್ದನ್ನ, ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಕೆಲವು ಭಾಗಗಳನ್ನ ನೀರಾವರಿ ಮಾಡಿತು ಸರ್ಕಾರ. ಆ ನೀರಾವರಿ ಮಾಡಲಿಕ್ಕೆ ಕನಿಷ್ಠ 25ಕ್ಕೆ 1 ಎಕರೆ ಬರ್ತದೆ. ಅದೇ ರೀತಿ ಏನು ನಾವು ಮಳೆ ಆಶ್ರಿತ ಇರ್ತಕ್ಕಂಥ ಭೂಮಿಯನ್ನ ನೀರಾವರಿ ಮಾಡ್ಕೊಂಡಿದ್ದೇವೆ, ರೈತ ಸ್ವಂತ ಬಂಡವಾಳದಲ್ಲಿ ನೀರಾವರಿಯನ್ನ ಮಾಡಿಕೊಂಡು, ಅದಕ್ಕೆ ನೀರಾವರಿ ಮಾಡಿಕೊಂಡು ಈ ದೇಶದ ಆಹಾರ ಸಂಪನ್ಮೂಲವನ್ನ, ಆಹಾರ ಭದ್ರತೆಯನ್ನ ಕೊಡ್ತಕ್ಕಂಥ ಈ ರೈತನಿಗೆ ಕನಿಷ್ಠ ನಾವು ಉಚಿತ ವಿದ್ಯುತ್ತನ್ನು ಕೊಡಬೇಕು, ಈ ಆರ್ಥಿಕ ವಲಯಕ್ಕೆ, ಕೃಷಿ ವಲಯಕ್ಕೆ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಉಚಿತ ವಿದ್ಯುತ್ತನ್ನ 10 HP ವರೆಗೆ ಉಚಿತವಾದಂಥ ವಿದ್ಯುತ್ತನ್ನು ಕೊಡಬೇಕು ಅಂತ ಹೇಳಿ ಆಗಿನ ಸರ್ಕಾರದ ಮುಖ್ಯಮಂತ್ರಿ ಬಂಗಾರಪ್ಪನವರು ಮಾಡಿ. ಆದರೆ ಇವತ್ತಿನ ಅದೇ ಸರ್ಕಾರಗಳು ನೋಡಿ, ಈ ದೇಶದಲ್ಲಿ ಭಾರತ ಸರ್ಕಾರ ಭಾಜಪ, ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ, ಇವರಿಬ್ಬರಿಗೂ ವೈಚಾರಿಕ ಭಿನ್ನ ಅಭಿಪ್ರಾಯಗಳಿದ್ದಾವೆ. ಬಿಜೆಪಿಯ ವೈಚಾರಿಕ